ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಬಂದು ಭೀಮ್ ಅಮಾವಾಸ್ಯೆ ದಿನದ್ದು ವ್ಲಾಗ್ ಆಗಿರುತ್ತೆ. ನಾನು ಭೀಮ್ ಅಮಾವಾಸ್ಯೆದ್ದು ಮಾರನೇ ದಿನನೇ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೆ, ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಏನು ಅಂತೆಲ್ಲ. ಅದಕ್ಕಾಗಿ ಮಾರನೇ ದಿನನೇ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಅದನ್ನು ಇವಾಗ ಬೆಳಗ್ಗೆನೆ ಹಾಕ್ತಾ ಇದ್ದೀನಿ ಬೆಡ್ಗೆ. ಇನ್ನು ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗನಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತೇಳಿ ಬೇಗ ಬೇಗ ಕೆಲಸ ಮಾಡಿಸ್ತಿದ್ದೆ. ನನ್ನ ಮಗನಿಗೆ ಒಂದು ಸೈಕಲ್ ಇತ್ತು, ಆ ಸೈಕಲ್ ಮೇಲೆ ಕೂರಿಸ್ಬಿಟ್ಟು ನಾನು ಕೆಲಸ ಮಾಡ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಅವ್ರು ಬಂದು ನಾನು ನೋಡ್ಕೊತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಹೇಳಿದ್ರು. ಸರಿ, ಒಳ್ಳೆ ಕೆಲಸ ಅಂತೇಳಿ ನಾನು ಅವ್ನ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡೋಣ ಅಂತೇಳಿ ಇಲ್ಲಿ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ. ಇನ್ನು ಸೈಕಲ್ ಬಂದರೆ ಹೊಸ ಸೈಕಲು ನನ್ನ ಮಗನಿಗೆ, ಅದ್ರ ಮೇಲೆ ಕೂರಿಸ್ಬಿಟ್ಟು ಎದುರುಗಡೆ ನಾವು ಕಾಣೋ ಹಂಗೆ ಕೆಲಸ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಕುಂತ್ಕೋತಾನೆ. ಆ ಸೈಕಲ್ಲು ಅಷ್ಟೇ, ಅದು ಮುಂದೆ ಎಲ್ಲ ಹಿಂದೆ ಸೇಫ್ಟಿ ಇದೆ, ಸುತ್ತನೂ ಕೂಡ ಸೇಫ್ಟಿ ಇದೆ. ಅದರಿಂದ ನಾವು ಯಾವುದೇ ಭಯ ಇಲ್ಲದೆ ಕೂರಿಸ್ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೋಬೋದು. ಇನ್ನು ನಾನು ಅವನಿಗೂ ಕೂಡ ಸ್ನಾನ ಮಾಡಿಸಿ ಅವನು ಫ್ರೆಶ್ ಅಪ್ ಮಾಡಿ ಮಲಗಿಸ್ಬಿಟ್ಟಿದ್ದೆ. ಇನ್ನು ಅವನು ಎದ್ದೊಳ ತನಕ ಪೂಜೆ ಎಲ್ಲ ಮಾಡಿಬಿಡೋಣ ಅಂತೇಳಿ ನಾನು ಅಂದ್ಕೊಂಡೆ. ಆದರೆ ನಾನು ರೆಡಿ ಆಗೋ ಅಷ್ಟರಲ್ಲಿ ಅವನು ಎದ್ದೇ ಬಿಟ್ಟ. ಸರಿ ಅಂತೇಳಿ ಎದ್ದ ತಕ್ಷಣ ನನ್ನ ಹತ್ರ ಬಂದ. ಆಮೇಲೆ ನನ್ನ ಹಸ್ಬೆಂಡು ಪೂಜೆ ಮಾಡೋ ತನಕ ಲೇಟ್ ಆಗುತ್ತೆ, ಪಾಪ ನಾನು ಕರ್ಕೊತೀನಿ, ನೀನು ರೆಡಿ ಮಾಡ್ಕೋ ಪೂಜೆಗೆಲ್ಲ ಅಂತೇಳಿ ಅವರು ಪಾಪನ ಕರ್ಕೊಂಡ್ರು. ಸರಿ ಅಂತೇಳಿ ನಾನು ಅವ್ರನ್ನ ಆಟಾಡಕ್ಕೆ ಬಿಟ್ಬಿಟ್ಟು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಳಶ ಮಾಡಲಿಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಆವಾಗಲಿಂದನೂ ಅಷ್ಟೇ ತುಂಬ ಇಷ್ಟ, ಕಳಶ ಪೂಜಿಸೋದು ಅಂದರೆ ತುಂಬ ಇಷ್ಟ. ಇನ್ನು ನಮ್ಮ ಮನೆಯಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ, ಆ ಕಡೆ ಮನೆಯಲ್ಲಿ ದೇವ್ರ ಮನೆ, ಅಡುಗೆ ಮನೆ ಮತ್ತು ಹಾಲು, ಈ ಕಡೆ 2 ರೂಮು ಈ ಥರ ಇದೆ ಆಯಿತಾ. ಅದಕ್ಕೋಸ್ಕರ ಆ ಕಡೆ ಪೂಜೆ ಮಾಡಿದ್ರೆ ಈ ಕಡೆ ನಾನು ಒಂದು ಚಿಕ್ಕದಾಗಿ ಫೋಟೋ ಇಟ್ಕೊಂಡು ನಾನು ಈ ಕಡೆ ಪೂಜೆ ಮಾಡ್ತೀನಿ. ಯಾಕಂದರೆ ನಾವು ಪಾಪು ಎಲ್ಲ ಈ ಕಡೆ ಅಲ್ವಾ ಇರೋದು. ಹಾಗಾಗಿ ಪಾಪು ಒಂದೊಂದು ಮಧ್ಯರಾತ್ರಿಗೆ ಎದ್ದು ಅಳೋದು ಮತ್ತು ಬೆಚ್ಚೋದು ಹಿಂಗೆಲ್ಲ ಮಾಡ್ತಾನೆ. ನಮಗೂ ಕೂಡ ತುಂಬ ಸತಿ ತುಂಬ ಕೆಟ್ಟ ಕನಸೆಲ್ಲ ಬಿದ್ದೈತೆ. ಅದಕ್ಕೋಸ್ಕರ ನಾನು ಈ ಕಡೆ ಸಿಂಪಲ್ಲಾಗಿ ಒಂದು ದೇವ್ರ ಫೋಟೋ ಇಟ್ಟು ಪೂಜೆನ ಮಾಡ್ಕೋತೀನಿ. ಇನ್ನು ದೇವ್ರ ಮನೆ ಆ ಕಡೆ ಇದೆ ಅಲ್ವಾ, ಆ ಕಡೆನೂ ಮಾಮೂಲಿ ಪೂಜೆನೂ ಕೂಡ ಮಾಡ್ತೀವಿ. ಇನ್ನು ನಾನು ಪೂಜೆ ಮಾಡೋ ತನಕ ನನ್ನ ಮಗನೂ ಆಟ ಆಡ್ತಾ ಇದ್ದ. ಸರಿ ಅಂತೇಳಿ ನಾನು ಪೂಜೆ ಎಲ್ಲ ಮುಗಿಸೋ ತನಕ ಸುಮಾರು 1 ಗಂಟೆ ಅಷ್ಟೊತ್ತೇ ಆಗೋಯ್ತು. ನನ್ನ ಪ್ಲ್ಯಾನಿಂಗ್ ಇದ್ದಿದ್ದೆ 10 ಗಂಟೆಗೆಲ್ಲ ಪೂಜೆ ಮಾಡಿ ಇನ್ನು ಪಾತ್ ಪೂಜೆ ಎಲ್ಲ ಮಾಡಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ 1 ಗಂಟೆ ತನಕ ಆಗಲೇ ಇಲ್ಲ. ಯಾಕಂದರೆ ಪಾಪು ಇರೋದ್ರಿಂದ ಅವನಿಗೂ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಅವ್ನು ಮಲಗಿದ ಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೋಬೇಕು. ಹಾಗಾಗಿ ನಾನು ಪಾತ್ ಪೂಜೆ ಎಲ್ಲ ಮಾಡೋ ತನಕ 1 ಗಂಟೆನೇ ಆಗೋಯ್ತು. ಇನ್ನೇನು ಮಾಡೋದು, ಹೋಗಲಿ ಅಂತೇಳಿ ಪೂಜೆನೆಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ಇಲ್ಲಿ ಪಾತ್ ಪೂಜೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ನಾನಿಲ್ಲಿ ದೇವ್ರ ಪೂಜೆ ಮಾಡೋವಾಗ ನನ್ನ ಮಗ ನನ್ನನ್ನೇ ನೋಡ್ತಾ ಇದ್ದ. ಮೇ ಬಿ ಅವನಿಗೆ ಏನು ಮಾಡ್ತಿದ್ದಾರೆ ನಮ್ಮಮ್ಮ ಅಂತ ಏನೋ ಅನ್ನಿಸ್ತಿತ್ತೆ ಏನೋ. ಅವನು ಈ ಕುಂತಿದ್ದ ಜಾಗದಲ್ಲೇ ಕೂಡ ನನ್ನೇ ನೋಡ್ತಾ ಇದ್ದ, ಆ ಕಡೆ ಈ ಕಡೆ ಕದುರ್ತಾನೆ ಇರಲಿಲ್ಲ. ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಮಾಡ್ಕೊಡ್ತೀನಿ ಅಂತೇಳಿ ವೀಡಿಯೋ ಮಾಡ್ಕೋತಾ ಇದ್ರು. ಇನ್ನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟಿಗೆ ಪಾದ ಪೂಜೆ ಮಾಡೋಣ ಅಂತೇಳಿ ಅಂದ್ಕೊಂಡು ನಾನು ಇವಾಗ ದೇವ್ರ ಫೋಟೋಗೆ ಹಾಗೆ ಹೊಸ್ಲಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ಬಂದು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಪಾದ ಪೂಜೆಯನ್ನು ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ವಿ. ನಾನು ಆ್ಯಕ್ಚುಲಿ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಬರೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅಲ್ಲಿ ತುಂಬ ರಶ್ ಇರುತ್ತೆ, ಬೇಡ ಇಲ್ಲೇ ಎಲ್ಲಾದರೂ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ನಮ್ಮನೆಯವರು ಅಂದರು. ನಾವಿಬ್ಬರಾಗಿದ್ದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಆದರೆ ಪಾಪು ಇದೆ ಅಲ್ವಾ, ಸ್ವಲ್ಪ ಕಷ್ಟ ಅವನನ್ನು ಕರ್ಕೊಂಡು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ ಇರುತ್ತೆ, ಇವನು ಕರ್ಕೊಂಡು ಹೋಗಲಿಕ್ಕೆ ಆಗಲ್ಲ, ಹೋದ್ರೂ ಕೂಡ ಕರೆಕ್ಟಾಗಿ ದರ್ಶನ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಅವ್ರು ಹೇಳಿದ್ರು. ಸರಿ ಅಂತೇಳಿ ಮಾಮೂಲಿ ಕುಡ್ಲೂರಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಅಲ್ಲೂ ತುಂಬ ರಶ್ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಮ್ಮೂರಲ್ಲೇ ಒಂದು ಮಾದೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ. ಇನ್ನು ಪಾತ್ ಪೂಜೆ ಮಾಡಬೇಕಾದ್ರೆ ನನ್ನ ಮಗ ಎಲ್ಲೂ ಕೂಡ ಇರ್ತಾನೆ ಇರಲಿಲ್ಲ, ಅವನು ತುಂಬ ತೀಟ್ಲೆ ಮಾಡ್ತಿದ್ದ. ಹಾಗೆ ನಮ್ಮ ಅತ್ತೆನೂ ಕೂಡ ಅವರು ಕೂಡ ಪೂಜೆ ಮಾಡ್ತಾಯಿದ್ರು. ಹಾಗಾಗಿ ಅವನ್ನ ಕರ್ಕೊಳ್ಳಿಕ್ಕೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ನಾನೇ ಕರ್ಕೊಂಡು ಕೂತ್ಕೋತೀನಿ, ನೀನು ಪಾಡಿ ನೀನು ಪೂಜೆ ಮಾಡ್ಕೊ ಅಂತೇಳಿ ಅವರು ಕರ್ಕೊಂಡು ಕೂತಿದ್ರು. ಅವ್ರು ಕರ್ಕೊಂಡು ಕುಂತಿರ್ಬೇಕಾದ್ರೆ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ನನ್ನ ರೇಗಿಸ್ತಾಯಿದ್ರು, ಪಾತ್ ಪೂಜೆ ಮಾಡೋದಲ್ಲ, ಪಾತ್ ಪೂಜೆ ಮಾಡಿ ಪಾದ ತೊಳೆದ ನೀರನ್ನು ಕುಡಿಬೇಕು, ತೀರ್ಥಾಗಿ ಹಾಕೋಬೇಕು ಅಂತೆಲ್ಲ ರೇಗಿಸ್ತಾ ಇದ್ರು. ಅದಕ್ಕೆ ಇಲ್ಲಿ ನಗ್ತಾ ಇದ್ವಿ. ಆಮೇಲೆ ಸರಿ ಅಂತೇಳಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಇನ್ನು ನಾವು ಹೋಗೋಷ್ಟರಲ್ಲಿ ಮಧ್ಯಾಹ್ನ 2 ಗಂಟೆ 2:15 ಆಗಿತ್ತು. ಅಷ್ಟರಲ್ಲಿ
ತುಂಬಾ ಬಿಸಿಲು. ಹಾಗೆ ಅಲ್ಲಿಗೂ ಕೂಡ ರಶ್ ಇದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಮ್ಮ ಊರಲ್ಲಿ ರಾಮಸಮುದ್ರದಲ್ಲಿ ಇರೋ ಜನ ಎಲ್ಲ ಆಲ್ಮೋಸ್ಟು ಅಲ್ಲಿಗೆ ಹೋಗಿ ಬರ್ತಾಯಿದ್ರು. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಕಡೆನೂ ರಶ್ ಇರುತ್ತೆ. ಆಮೇಲೆ ದೇವಸ್ಥಾನಕ್ಕಂತೂ ಹೋಗಲೇಬೇಕು, ದೇವಸ್ಥಾನಕ್ಕೂ ಹೋಗಿದ್ದು ಬಂದ್ಬಿಡೋಣ ಅಂಥೇಳಿ ನಾವು ಹೋಗಿದ್ವಿ. ಇನ್ನು ರಶ್ ಇದ್ದಿದ್ದ ಕಾರಣ ನಾವು ಯಾವುದೇ ವೀಡಿಯೋನೂ ಕೂಡ ನಾನು ಮಾಡ್ಕೊಳ್ಳೇ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ನನಗೆ ವೀಡಿಯೋ ಮಾಡ್ಕೋಬೇಕು ಅಂತ ಗೊತ್ತೇ ಆಗಲಿಲ್ಲ, ಮರ್ತೇ ಹೋಗಿತ್ತು. ಆಮೇಲೆ ಸರಿ ಅಂತೇಳಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೂ ಕೂಡ ಊಟ ನಡೀತಿತ್ತು. ಊಟನೂ ಮಾಡಿಕೊಂಡು ಹೊರಟು ನಾವು ಬಂದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ಊಟ ಅಲ್ಲ, ನಮಗೆ ತಿಂಡಿ. ಯಾಕೆಂದರೆ ನಾವು ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ. ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ತಗೊಳ್ಳೋಣ ಅಂತೇಳಿ ಯಾರನ್ನೂ ಕೂಡ ತಿಂದೇ ಇರಲಿಲ್ಲ. ಇನ್ನು ನಾವು ತಿಂಡಿ ಆ್ಯಕ್ಚುಲಿ ತಿನ್ನಬೇಕು ಅಂತ ಹೇಳಿದ್ರೆ 1-2 ಗಂಟೆ 2:30 ಆಗಿತ್ತು. ಸರಿ ಅಂತೇಳಿ ಅಲ್ಲೂ ಕೂಡ ತಿಂಡಿ ಊಟ ಎಲ್ಲ ತಿಂದ್ಕೊಂಡು ಒಟ್ಟಿಗೆ ಬಂದ್ವಿ. ನಮ್ಮ ಮನೆಗೆ ಬಂದು ನಮ್ಮ ಮನೆಯವರು ಮತ್ತು ಪಾಪ ಇಬ್ಬರು ಮಲಗಿಬಿಟ್ಟಿದ್ರು. ಇನ್ನೂ ಅವರು ಎದ್ದೇಳೋ ಅಷ್ಟರಲ್ಲಿ ಏನಾದರೂ ಮಾಡಬೇಕು ಅಡುಗೆನ, ನನ್ನ ಕೈಯಾರೆ ಏನಾದರೂ ಮಾಡಬೇಕು ಅಂತೇಳಿ ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಸಾಮಾನ್ಯವಾಗಿ ಸಿಂಪಲಾಗಿ ಮಾಡೋದು ಅಂದರೆ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಫ್ರೈಡ್ ರೈಸ್ ಮಾಡಿಬಿಡೋಣ ಅಂತೇಳಿ ನಾನಿಲ್ಲಿ ಫ್ರೈಡ್ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಾಮಾನ್ಯವಾಗಿ ಸಿಂಪಲಾಗಿ ಮಾಡೋದಾದರೆ ಮೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾರೆಟು, ಈರುಳ್ಳಿ ಮತ್ತು ಬೀನ್ಸು, ಹಾಗೆ ಒಂದು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ನಿಂಬೆಹಣ್ಣು, ಇಷ್ಟು ಮೇನಾಗಿ ಬೇಕು. ಮತ್ತು ಫ್ರೈಡ್ ರೈಸ್ದು ನಾವು ರೆಡಿಮೇಡ್ ಪೌಡರ್ ಇತ್ತು, ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ನಾನು ಕ್ಯಾರೆಟನ್ನು ಹೇಳಬೇಕು ಅಂದರೆ ಸ್ವಲ್ಪ ಕಟ್ಟು ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಫ್ರೈಡ್ ರೈಸ್ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ತುರ್ಕೊಂಡಿದ್ದೀನಿ. ಫಸ್ಟು ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡೆ. ಅಷ್ಟನ್ನು ಚೆನ್ನಾಗಿ ಫ್ರೈ ಆದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಹುರ್ಕೋಬೇಕು. ಅದು ಹುರ್ಕೊಂಡು ಆದಮೇಲೆ ಒಂದು ಅರ್ಧ ಹೋಳು ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಅಲ್ಲಿ ಹಾಕಬೇಕು. ಅದಾದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಸ್ಟವ್ನ ಆಫ್ ಮಾಡಬಾರ್ದು. ಯಾಕಂದರೆ ರೈಸ್ನು ಕೂಡ ಹಾಕಿ ಅದರಲ್ಲೇ ಫ್ರೈ ಮಾಡಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಅದರೊಳಗಡೆ ರೆಡಿ ಮಾಡ್ಕೊಂಡಿರೋ ರೈಸ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಉಪ್ಪು ಮತ್ತು ಫ್ರೈಡ್ ರೈಸ್ದು ಪೌಡರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಫ್ರೈಡ್ ರೈಸು ಚೆನ್ನಾಗಿರುತ್ತೆ. ಒಮ್ಮೆ ವೆಜಿಟೇರಿಯನ್ ಯಾರಿದ್ದೀರಾ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾನ್ ವೆಜ್ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಿಂಪಲಾಗಿ ಮತ್ತು ಬೇಗನೂ ಆಗುತ್ತೆ. ಇದ್ರ ಜೊತೆ ನಾನು ಸಿಂಪಲ್ಲಾಗಿ ಕೀರು ಮತ್ತು ಕೋಸಂಬರಿ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ. ಇನ್ನು ಇಲ್ಲಿ ನನ್ನ ಮಗ ಅವ್ನ ಫೋಟೋ ನೋಡಿ ನಾಚ್ಕೋತಿದ್ದ ಮತ್ತು ನಗ್ತಾ ಇದ್ದ, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.